ಈಗಾಗಲೇ ಸಣ್ಣ ಕೈಗಾರಿಕೆಗಳು ನಾವೆಲ್ಲ ಕೈಗಾರಿಕೆಗಳನ್ನ ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ ಆಗಲೇ ಪ್ರತಿಭಟನೆಗಳು ಶುರುವಾಗಿದೆ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬಿಲ್ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಎಲೆಕ್ಟ್ರಿಸಿಟಿ ಬಗ್ಗೆ ಕಾಂಗ್ರೆಸ್ ಎಷ್ಟು ಕೆಟ್ಟತನದಿಂದ ನಡ್ಕೊಂತಾ ಇದೆ ಅಂತ ಹೇಳಿದ್ರೆ ಕೊಟ್ಟಂಗೆ ಆಗಬೇಕು. 10 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ವಾಪಸ್ ಕಿತ್ಕೊಂತ ಇದ್ದಾರೆ. ಈಗ ಆ ಯೂನಿಟ್ ಕೊಡೋದ್ರಲ್ಲೂ ಚೌಕಾಸಿ. ಮೊದ್ಲೇನಾಯ್ತು, ಮೊದಲು 200 ಯೂನಿಟ್ ನಿಮ್ಮ ಗ್ಯಾರಂಟಿ ಕಾರ್ಡ್ ತೋರಿಸಿದ್ದೆ, ಚೆಕ್ ಸೈನ್ ಹಾಕಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಚೆಕ್ ಸೈನ್ ಹಾಕಿ ಗ್ಯಾರಂಟಿ ಕಾರ್ಡ್ ತೋರಿಸಿದ್ದೆ. ಯಾರವ್ರ ಮಂತ್ರಿ? ಮೈಸೂರು ಮಾದೇವಪ್ಪ. ಅವ್ರ ಭಾಷೆ, ನಾನು ಹಂಗನ್ನಲ್ಲ. ಸಿದ್ದರಾಮಯ್ಯನವ್ರು ಏಕವಚನದಲ್ಲಿ ಮಾತಾಡ, ಅವ್ರು ಹೇಳಿದ ಭಾಷೆಯಲ್ಲಿ ಮಾದೇವಪ್ಪ ನಿನಗೂ ಫ್ರೀನಪ್ಪ, ನನಗೂ ಫ್ರೀ. ಕಾಕಾ ಪಾಟೀಲ್ ನಿನಗೂ ಫ್ರೀ. ಎಲ್ಲೋಯ್ತು ಈಗ ಫ್ರೀ? ಎಲ್ಲದಕ್ಕೂ ಕಂಡೀಷನ್ ಕೆಳಗಡೆ ಹಾಕ್ಬೇಕಾಯ್ತು. ನಿಮ್ ಚೆಕ್ ಅಲ್ಲಿ ಕೊನೆಯಲ್ಲಿ ನಮ್ ಚೆಕ್ಗಳಲ್ಲಿ ಬೌನ್ಸ್ ಹಾಕ್ತಾರಲ್ಲ, ಈ ಚೆಕ್ ಏನಾನ ಬೌನ್ಸ್ ಆದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಹಾಕ್ಬೇಕಾಯ್ತು. ಕೆಳಗಡೆ ಬರಿಬೇಕಾಯ್ತು ನೀವು ಕಂಡೀಷನ್ ಅಪ್ಲೈಸ್ ಅಂತ. ಆ ಕಂಡೀಷನ್ ಅಪ್ಲೈ ಇಲ್ಲ ನಿಮ್ಮ ಕೆಳಗಡೆ. ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಹೊಸ ಮನೆಗೊಂದು, ಹಳೆ ಮನೆಗೊಂದು, ನಿಮ್ಮ ಆವರೇಜು ಅವಾಗ ಹಾಕ್ಬೇಕಾಯ್ತು. ಆವರೇಜ್ ತಗೊಂತೀರಿ, ಹೊಸ ಮನೆಗೆ ನಾವಿಲ್ಲ ಅಂತ ಹಾಕ್ಬೇಕಾಯ್ತು. ಈಗೇನ್ ಮಾಡಿದ್ರಿ? ಡಿಪಾಸಿಟ್ ಜಾಸ್ತಿ ಮಾಡಿದ್ರೆ 65% ಜಾಸ್ತಿ ಮಾಡಿದರೆ. ಹೊಸ ಕನೆಕ್ಷನ್ ತಗೊಂಡ್ರೆ ನಿಮ್ಗೆ 65% ಡಿಪಾಸಿಟ್ ಕಟ್ಟಬೇಕು ನೀವು. ಟೆಂಪರವರಿ ಕನೆಕ್ಷನ್ ತಗೊಂಡ್ರೆ ಮನೆ ಕಟ್ಟಬೇಕಾದ್ರೆ ಅದಕ್ಕೆ 70% ಎಕ್ಸ್ಟ್ರಾ ಕಟ್ಟಬೇಕು. ಮೊದಲೇನಿತ್ತು ಅದು ಡಿಪಾಸಿಟ್ಗೆ ಎಕ್ಸ್ಟ್ರಾ ಕಟ್ಟಬೇಕೀಗ. ಮೀಟರ್ ಡಿಪಾಸಿಟ್. ಈ ರೀತಿ ಜನಗಳಿಗೆ ಒಂದು ರೀತಿ ಗೊಂದಲ ಉಂಟು ಮಾಡಿ ಇವತ್ತು ಅದರ ಜೊತೆಗೆ 70 ಪೈಸೆ ಏರಿಕೆ. ನಾನು ಅದಕ್ಕೆ ಈ 70% ಏರಿಕೆನು ಅದನ್ನು ಹೇಳ್ತಾ ಇದ್ದಾರೆ ಬಿಜೆಪಿ ಅಂತ ಹೇಳ್ಬಿಟ್ಟು. 12ನೇ ತಾರೀಕೇನು ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತ? 10ನೇ ತಾರೀಕು ಎಲೆಕ್ಷನ್ ಆಯ್ತು, 13ನೇ ತಾರೀಕು ರಿಸಲ್ಟ್ ಅವ್ರು ಅನೌನ್ಸ್ ಮಾಡಿದ್ರು. ಈಗ ಸಿದ್ದರಾಮಯ್ಯನವರು ಹೇಳಿದ್ರೆ, ಮಾದೇವಪ್ಪ ಎಲ್ಲ ಬಿಲ್ ಸ್ಟಾಪ್. ರಾಮಲಿಂಗಾರೆಡ್ಡಿ ಅವರೇ ಎಲ್ಲ ಬೆಂಗಳೂರದೆಲ್ಲ ಸ್ಟಾಪ್, ಯಾವ ಕಾಮಗಾರಿ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರು ಕಾರ್ಪೊರೇಷನ್ ಅಲ್ಲಿ ಹೇಳಿದ್ದಾರೆ, ಯಾವ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ, ಸ್ಟಾಪ್, ಎಲ್ಲ ಸ್ಟಾಪ್. ಈ ಕೆಬಿ 70 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಅದ್ಯಾಕೆ ಸ್ಟಾಪ್ ಇಲ್ಲ ಸಿದ್ದರಾಮಯ್ಯನವರೇ? ಎಲ್ಲರಿಗೂ ಹೇಳಿದ್ರಲ್ಲ ಸ್ಟಾಪ್ 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 ಅಂತ. ಇದಕ್ಕೆ ಯಾಕೆ ಸ್ಟಾಪ್ ಕೊಟ್ಟಿಲ್ಲ? ನಿಮಗೆ ಅಧಿಕಾರ ಇಲ್ವಾ ನಿಮಗೆ ಸ್ಟಾಪ್ ಮಾಡಕ್ಕೆ?